ಇಷ್ಟು ಸ್ಪಷ್ಟ ಬಹುಮತ ರಾಜ್ಯದ ಜನ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿದ್ರೂ ಸಹ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ನಡೀತಾ ಇಲ್ಲ, ನಿರುದ್ಯೋಗಿ ಸಮಸ್ಯೆ ಇವತ್ತು ಯುವಕರಿಗೆ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಇಷ್ಟೆಲ್ಲದರ ನಡುವೆ ಮುಖ್ಯಮಂತ್ರಿ ತಾನಾಗಬೇಕು ಅಂತೇಳಿ 8-10 ಜನ ಇವತ್ತು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಎದ್ದು ನಿಂತ್ರೆ ರೈತರು ಹೇಗೆ ನೆನಪಾಗುತ್ತೆ? ನಾವ್ ಅನ್ಕೊಂಡಿದೀವಿ ಇಬ್ಬರೇ ಇದಾರಂತ ಸರ್. ನಾವ್ ಅನ್ಕೊಂಡಿದ್ವಿ ಇಬ್ಬರೇ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ತಂದೆಯವರ ಕೊನೆಗಾಲದಲ್ಲಿ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು. ಇವೆರಡೇ ಹೆಸರು ಗೊತ್ತು ನಮಗೆ. ನಿಮ್ಗೆ 10 ಹೆಸರು ಗೊತ್ತಿದಾವ? ಅನೇಕ ಜನ ಆಕಾಂಕ್ಷಿಗಳು ಇವತ್ತು ಮುಖ್ಯಮಂತ್ರಿ ಆಗಬೇಕು ಅನ್ನುವ ದೃಷ್ಟಿ ಹಿಡ್ಕೊಂಡು ನೋಡಿದ್ರಲ್ಲ, ಕಳೆದ 4-5 ತಿಂಗಳಿಂದ ಎಷ್ಟು ಡಿನ್ನರ್ ಮೀಟಿಂಗ್ಗಳು, ಎಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಎಷ್ಟು ಲಂಚ್ ಮೀಟಿಂಗ್ಗಳು, ಒಂದಾದ್ಮೇಲೆ ಒಂದು. ಈ ಸಚಿವರು ಒಂದ್ಸಲ ಕರೀತಾರೆ, ಆ ಸಚಿವರು ಒಂದ್ಸಲ ಕರೀತಾರೆ, ರೈತರ ಪರವಾಗಿ ಚರ್ಚೆ ಮಾಡ್ತಾರ, ಮಂತ್ರಿಗಳೆಲ್ಲ ಸೇರ್ಕೊಂಡು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾರ. ತಾನ್ ಮುಖ್ಯಮಂತ್ರಿ ಆಗಬೇಕು, ಎಷ್ಟು ಶಾಸಕರ ಬೆಂಬಲ ಹಿಡ್ಕೋಬೇಕು, ಇದರ ಒಂದು ಗಲಾಟೆನಲ್ಲಿ ಇವರಿದ್ದಾರೆ ವಿನಃ ಈ ರಾಜ್ಯವನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ.